ನಾಳೆ ಈ ಶತಮಾನದ ವಿಸ್ಮಯ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಭಾನುವಾರ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ. ರಕ್ತ ಚಂದಿರನಾಗಿ ಗೋಚರಿಸಲಿದ್ದಾನೆ. ಹಾಗಾದ್ರೆ ಈ ರಕ್ತ ಚಂದ್ರಗ್ರಹಣ ಯಾವ ರೀತಿಯಾಗಿರುತ್ತೆ ಅನ್ನುವಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶತಮಾನದ ರಾಹುಗ್ರಸ್ತ ಚಂದ್ರಗ್ರಹಣ, ರಕ್ತಚಂದಿರ ತುಂಬಾ ಅಪಾಯನ. ನಾಳೆ ಈ ಶತಮಾನದ ವಿಸ್ಮಯ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಭಾನುವಾರ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ. ರಕ್ತಚಂದಿರನಾಗಿ ಗೋಚರಿಸಲಿದ್ದಾನೆ. ಅಷ್ಟಕ್ಕೂ ಈ ಬಾರಿಯ ಚಂದ್ರಗ್ರಹಣದ ವಿಶೇಷತೆ ಏನು? ಬ್ಲಡ್ ಮೂನ್ ತುಂಬಾ ಅಪಾಯನ? ಯಾವ್ಯಾವ ರಾಶಿಯವರಿಗೆ ಇದರ ಪರಿಣಾಮ ಬೀರುತ್ತೆ? ಇದೆಲ್ಲದರ ಬಗ್ಗೆ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ಭಾರತದಲ್ಲಿ ಯಾವ ಕಾಲಮಾನದಲ್ಲಿ ಚಂದ್ರಗ್ರಹಣ ಕಾಣಿಸುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ರಕ್ತ ಚಂದ್ರಗ್ರಹಣ ಸೆಪ್ಟೆಂಬರ್ 7 ಅಂದ್ರೆ ಭಾನುವಾರದಂದು ರಾತ್ರಿ ಗ್ರಹಣ ಸ್ಪರ್ಶಕಾಲ ಶುರುವಾಗುತ್ತೆ. ರಾತ್ರಿ 11:41ಕ್ಕೆ ಗ್ರಹಣದ ಮಧ್ಯಕಾಲ ಶುರುವಾಗಲಿದೆ. ತಡರಾತ್ರಿ 1:26ಕ್ಕೆ ಗ್ರಹಣದ ಮೋಕ್ಷಕಾಲ ಇರಲಿದೆ. ಒಟ್ಟಾರೆ 3 ಗಂಟೆ 29 ನಿಮಿಷ ಗ್ರಹಣದ ಸಂಪೂರ್ಣ ಕಾಲಾವಧಿ ಇರಲಿದೆ. ಇನ್ನು ಚಂದ್ರಗ್ರಹಣ ಸಮಯದಲ್ಲಿ ನೀವೇನ್ ಮಾಡಬೇಕು ಅಂತ ನೋಡೋದಾದ್ರೆ, ಮಧ್ಯಾಹ್ನ 1 ಗಂಟೆಗೂ ಮುನ್ನ ಊಟ ಮಾಡಿದ್ರೆ ಒಳ್ಳೆಯದು. ಒಂದ್ ವೇಳೆ ಅನಾರೋಗ್ಯಕ್ಕೀಡಾದವರಿದ್ರೆ ಗ್ರಹಣಕ್ಕೂ 2-3 ಗಂಟೆ ಮುನ್ನ ಊಟ ಮಾಡಿ. ಗ್ರಹಣ ಸ್ಪರ್ಶವಾಗುವ ಮುನ್ನ ಸ್ನಾನ ಮಾಡಿ ಜಪ ಮಾಡೋದು ಉತ್ತಮ. ಗುರುವಿನಿಂದ ದೀಕ್ಷೆ ಪಡೆದ ಜಪವನ್ನ ಗ್ರಹಣ ಕಾಲದಲ್ಲಿ ಮಾಡಿದ್ರೆ ಒಳಿತು. ಗ್ರಹಣ ಕಾಲದಲ್ಲಿ ಮಾಡಿದ ಒಂದು ಜಪ 10,000 ಜಪಕ್ಕೆ ಸಮಾನವಂತೆ. ಇನ್ನು ಈ ರಕ್ತಚಂದಿರ ಯಾವ ರಾಶಿಯವರಿಗೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ, ಯಾವ ರಾಶಿಗೆ ಏನು ಫಲ? ಕುಂಭ ಮತ್ತು ಮೀನ ರಾಶಿಗಳಿಗೆ ಗ್ರಹಣದ ಪ್ರಭಾವ ಹೆಚ್ಚಿದೆ. ಕುಂಭ ಮತ್ತು ಮೀನ ದೋಷಕರವಾಗಿದೆ. ಇನ್ನು ವೃಷಭ, ಕರ್ಕ ಮಧ್ಯಮ ಫಲ ಹೊಂದಿದೆ. ಹಾಗೆ ತುಲಾ, ವೃಶ್ಚಿಕ ರಾಶಿಗಳಿಗೆ ಅಲ್ಪದೋಷ ಹೊಂದಿದೆ. ಇನ್ನು ಈ ಚಂದ್ರಗ್ರಹಣದ ವೇಳೆ ಉಪವಾಸ ಇರುವುದು ಉತ್ತಮ. ಈ ವೇಳೆ ನೀರು, ಹಣ್ಣಿನ ರಸ ಸೇವಿಸುವುದು ಒಳ್ಳೆಯದು. ಮಹಿಳೆಯರು, ಮಕ್ಕಳು, ವೃದ್ಧರು ಅನಾವಶ್ಯಕವಾಗಿ ಹೊರಗೆ ಸಂಚರಿಸುವುದು ಬೇಡ ಅನ್ನೋದು ತಜ್ಞರ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ಈ ಶತಮಾನದ ವಿಸ್ಮಯ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಭಾನುವಾರ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ. ರಕ್ತ ಚಂದಿರನಾಗಿ ಗೋಚರಿಸಲಿದ್ದಾನೆ. ಹಾಗಾದ್ರೆ ಈ ರಕ್ತ ಚಂದ್ರಗ್ರಹಣ ಯಾವ ರೀತಿಯಾಗಿರುತ್ತೆ ಅನ್ನುವಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶತಮಾನದ ರಾಹುಗ್ರಸ್ತ ಚಂದ್ರಗ್ರಹಣ, ರಕ್ತಚಂದಿರ ತುಂಬಾ ಅಪಾಯನ. ನಾಳೆ ಈ ಶತಮಾನದ ವಿಸ್ಮಯ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಭಾನುವಾರ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ. ರಕ್ತಚಂದಿರನಾಗಿ ಗೋಚರಿಸಲಿದ್ದಾನೆ. ಅಷ್ಟಕ್ಕೂ ಈ ಬಾರಿಯ ಚಂದ್ರಗ್ರಹಣದ ವಿಶೇಷತೆ ಏನು? ಬ್ಲಡ್ ಮೂನ್ ತುಂಬಾ ಅಪಾಯನ? ಯಾವ್ಯಾವ ರಾಶಿಯವರಿಗೆ ಇದರ ಪರಿಣಾಮ ಬೀರುತ್ತೆ? ಇದೆಲ್ಲದರ ಬಗ್ಗೆ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ಭಾರತದಲ್ಲಿ ಯಾವ ಕಾಲಮಾನದಲ್ಲಿ ಚಂದ್ರಗ್ರಹಣ ಕಾಣಿಸುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ರಕ್ತ ಚಂದ್ರಗ್ರಹಣ ಸೆಪ್ಟೆಂಬರ್ 7 ಅಂದ್ರೆ ಭಾನುವಾರದಂದು ರಾತ್ರಿ ಗ್ರಹಣ ಸ್ಪರ್ಶಕಾಲ ಶುರುವಾಗುತ್ತೆ. ರಾತ್ರಿ 11:41ಕ್ಕೆ ಗ್ರಹಣದ ಮಧ್ಯಕಾಲ ಶುರುವಾಗಲಿದೆ. ತಡರಾತ್ರಿ 1:26ಕ್ಕೆ ಗ್ರಹಣದ ಮೋಕ್ಷಕಾಲ ಇರಲಿದೆ. ಒಟ್ಟಾರೆ 3 ಗಂಟೆ 29 ನಿಮಿಷ ಗ್ರಹಣದ ಸಂಪೂರ್ಣ ಕಾಲಾವಧಿ ಇರಲಿದೆ. ಇನ್ನು ಚಂದ್ರಗ್ರಹಣ ಸಮಯದಲ್ಲಿ ನೀವೇನ್ ಮಾಡಬೇಕು ಅಂತ ನೋಡೋದಾದ್ರೆ, ಮಧ್ಯಾಹ್ನ 1 ಗಂಟೆಗೂ ಮುನ್ನ ಊಟ ಮಾಡಿದ್ರೆ ಒಳ್ಳೆಯದು. ಒಂದ್ ವೇಳೆ ಅನಾರೋಗ್ಯಕ್ಕೀಡಾದವರಿದ್ರೆ ಗ್ರಹಣಕ್ಕೂ 2-3 ಗಂಟೆ ಮುನ್ನ ಊಟ ಮಾಡಿ. ಗ್ರಹಣ ಸ್ಪರ್ಶವಾಗುವ ಮುನ್ನ ಸ್ನಾನ ಮಾಡಿ ಜಪ ಮಾಡೋದು ಉತ್ತಮ. ಗುರುವಿನಿಂದ ದೀಕ್ಷೆ ಪಡೆದ ಜಪವನ್ನ ಗ್ರಹಣ ಕಾಲದಲ್ಲಿ ಮಾಡಿದ್ರೆ ಒಳಿತು. ಗ್ರಹಣ ಕಾಲದಲ್ಲಿ ಮಾಡಿದ ಒಂದು ಜಪ 10,000 ಜಪಕ್ಕೆ ಸಮಾನವಂತೆ.
ಇನ್ನು ಈ ರಕ್ತಚಂದಿರ ಯಾವ ರಾಶಿಯವರಿಗೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ, ಯಾವ ರಾಶಿಗೆ ಏನು ಫಲ? ಕುಂಭ ಮತ್ತು ಮೀನರಾಶಿಗಳಿಗೆ ಗ್ರಹಣದ ಪ್ರಭಾವ ಹೆಚ್ಚಿದೆ. ಕುಂಭ ಮತ್ತು ಮೀನ ದೋಷಕರವಾಗಿದೆ. ಇನ್ನು ವೃಷಭ, ಕರ್ಕ ಮಧ್ಯಮ ಫಲ ಹೊಂದಿದೆ. ಹಾಗೆ ತುಲಾ, ವೃಶ್ಚಿಕ ರಾಶಿಗಳಿಗೆ ಅಲ್ಪದೋಷ ಹೊಂದಿದೆ. ಇನ್ನು ಈ ಚಂದ್ರಗ್ರಹಣದ ವೇಳೆ ಉಪವಾಸ ಇರುವುದು ಉತ್ತಮ. ಈ ವೇಳೆ ನೀರು, ಹಣ್ಣಿನ ರಸ ಸೇವಿಸುವುದು ಒಳ್ಳೆಯದು. ಮಹಿಳೆಯರು, ಮಕ್ಕಳು, ವೃದ್ಧರು ಅನಾವಶ್ಯಕವಾಗಿ ಹೊರಗೆ ಸಂಚರಿಸುವುದು ಬೇಡ ಅನ್ನೋದು ತಜ್ಞರ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ಈ ಶತಮಾನದ ವಿಸ್ಮಯ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಭಾನುವಾರ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ. ರಕ್ತ ಚಂದಿರನಾಗಿ ಗೋಚರಿಸಲಿದ್ದಾನೆ. ಹಾಗಾದ್ರೆ ಈ ರಕ್ತ ಚಂದ್ರಗ್ರಹಣ ಯಾವ ರೀತಿಯಾಗಿರುತ್ತೆ ಅನ್ನುವಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶತಮಾನದ ರಾಹುಗ್ರಸ್ತ ಚಂದ್ರಗ್ರಹಣ. ರಕ್ತಚಂದಿರ ತುಂಬಾ ಅಪಾಯನ. ನಾಳೆ ಈ ಶತಮಾನದ ವಿಸ್ಮಯ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಭಾನುವಾರ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ. ರಕ್ತ ಚಂದಿರನಾಗಿ ಗೋಚರಿಸಲಿದ್ದಾನೆ. ಅಷ್ಟಕ್ಕೂ ಈ ಬಾರಿಯ ಚಂದ್ರಗ್ರಹಣದ ವಿಶೇಷತೆ ಏನು? ಬ್ಲಡ್ ಮೂನ್ ತುಂಬಾ ಅಪಾಯನ? ಯಾವ್ಯಾವ ರಾಶಿಯವರಿಗೆ ಇದರ ಪರಿಣಾಮ ಬೀರುತ್ತೆ? ಇದೆಲ್ಲದರ ಬಗ್ಗೆ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ಭಾರತದಲ್ಲಿ ಯಾವ ಕಾಲಮಾನದಲ್ಲಿ ಚಂದ್ರಗ್ರಹಣ ಕಾಣಿಸುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ರಕ್ತ ಚಂದ್ರಗ್ರಹಣ ಸೆಪ್ಟೆಂಬರ್ 7 ಅಂದ್ರೆ ಭಾನುವಾರದಂದು ರಾತ್ರಿ ಗ್ರಹಣ ಸ್ಪರ್ಶಕಾಲ ಶುರುವಾಗುತ್ತೆ. ರಾತ್ರಿ 11:41ಕ್ಕೆ ಗ್ರಹಣದ ಮಧ್ಯಕಾಲ ಶುರುವಾಗಲಿದೆ. ತಡರಾತ್ರಿ 1:26ಕ್ಕೆ ಗ್ರಹಣದ ಮೋಕ್ಷಕಾಲ ಇರಲಿದೆ. ಒಟ್ಟಾರೆ 3 ಗಂಟೆ 29 ನಿಮಿಷ ಗ್ರಹಣದ ಸಂಪೂರ್ಣ ಕಾಲಾವಧಿ ಇರಲಿದೆ. ಇನ್ನು ಚಂದ್ರಗ್ರಹಣ ಸಮಯದಲ್ಲಿ ನೀವೇನ್ ಮಾಡಬೇಕು ಅಂತ ನೋಡೋದಾದ್ರೆ, ಮಧ್ಯಾಹ್ನ 1 ಗಂಟೆಗೂ ಮುನ್ನ ಊಟ ಮಾಡಿದ್ರೆ ಒಳ್ಳೆಯದು. ಒಂದ್ ವೇಳೆ ಅನಾರೋಗ್ಯಕ್ಕೀಡಾದವರಿದ್ರೆ ಗ್ರಹಣಕ್ಕೂ 2-3 ಗಂಟೆ ಮುನ್ನ ಊಟ ಮಾಡಿ. ಗ್ರಹಣ ಸ್ಪರ್ಶವಾಗೋ ಮುನ್ನ ಸ್ನಾನ ಮಾಡಿ ಜಪ ಮಾಡೋದು ಉತ್ತಮ. ಗುರುವಿನಿಂದ ದೀಕ್ಷೆ ಪಡೆದ ಜಪವನ್ನ ಗ್ರಹಣ ಕಾಲದಲ್ಲಿ ಮಾಡಿದ್ರೆ ಒಳಿತು. ಗ್ರಹಣ ಕಾಲದಲ್ಲಿ ಮಾಡಿದ 1 ಜಪ 10,000 ಜಪಕ್ಕೆ ಸಮಾನವಂತೆ. ಇನ್ನು ಈ ರಕ್ತಚಂದಿರ ಯಾವ ರಾಶಿಯವರಿಗೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ, ಯಾವ ರಾಶಿಗೆ ಏನು ಫಲ? ಕುಂಭ ಮತ್ತು ಮೀನರಾಶಿಗಳಿಗೆ ಗ್ರಹಣದ ಪ್ರಭಾವ ಹೆಚ್ಚಿದೆ. ಕುಂಭ ಮತ್ತು ಮೀನ ದೋಷಕರವಾಗಿದೆ. ಇನ್ನು ವೃಷಭ, ಕರ್ಕ ಮಧ್ಯಮ ಫಲ ಹೊಂದಿದೆ. ಹಾಗೆ ತುಲಾ, ವೃಶ್ಚಿಕ ರಾಶಿಗಳಿಗೆ ಅಲ್ಪದೋಷ ಹೊಂದಿದೆ. ಇನ್ನು ಈ ಚಂದ್ರಗ್ರಹಣದ ವೇಳೆ ಉಪವಾಸ ಇರುವುದು ಉತ್ತಮ. ಈ ವೇಳೆ ನೀರು, ಹಣ್ಣಿನ ರಸ ಸೇವಿಸುವುದು ಒಳ್ಳೆಯದು. ಮಹಿಳೆಯರು, ಮಕ್ಕಳು, ವೃದ್ಧರು ಅನಾವಶ್ಯಕವಾಗಿ ಹೊರಗೆ ಸಂಚರಿಸುವುದು ಬೇಡ ಅನ್ನೋದು ತಜ್ಞರ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.